ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ನಾನು ಹರ್ಷಿತಾ ಏನಾದರೂ ಕುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಮಾಡ್ತೀವಿ ಅಂತ ನೋಡಿ, ಕೀಪ್ ವಾಚಿಂಗ್. ರೋಡಲ್ಲಿ ಪಾರ್ವಳ ಏಟಾಗ್ಬಿಟ್ಟಿತ್ತಂತೆ, ಅದನ್ನು ಹಿಡ್ಕೊಂಬಂದು ಅಕಾರ್ಡಿಂಗ್ ಟು ಹಿಸ್ಟ್ರಿ ಬುದ್ಧಿಸಮ್ ಜೈನಿಸಮ್ ಎರಡರಲ್ಲೂ ಹೇಳಿದ್ದಾರೆ ಅಹಿಂಸಾ, ಅದನ್ನ ನಾವು ಫಾಲೋ ಮಾಡಬೇಕು, ನಾನ್ ವೈಲೆನ್ಸ್. ಮತ್ ನೀನಾಗ ನಂಗೆ ಹಿಂಸೆ ಕೊಡ್ತೀಯ? ಇಲ್ಲಿ ಗೈಸ್, ನಮ್ ರೋಡಲ್ಲಿರೋ ನಾಯಿಗಳು ಎಲ್ಲಾ ಪರಿವಾಳನು ಹಿಡ್ಕೊಂಡು ರೋಡಾಗ ಬಿಸಾಕ್ತವೆ. ಅವಕ್ಕೂ ಪಾಪ ನೋವು, 2 ಪರಿವಾಳ ಸತ್ತೋಗಿದೆ ಗೊತ್ತಾ. ನಾನು ಈಗ ಏನಂತಾರೆ ಬಾಂಡ್ಲಿಲಿ ಮ್ಯಾಗಿ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಆಮೇಲೆ ಜಾಮೂನ್ ಮಾಡೋ ವಿಡಿಯೋನ ಹಾಕುತ್ತೆ. ಮಾಡುತ್ತಲ್ಲ ಹಂಗಲ್ಲ, ಇವಳು ಹೆಂಗ್ ಗೊತ್ತಾ, ಏನು ಈರುಳ್ಳಿ ತರಕಾರಿ ಏನು ಹಾಕಲ್ಲ, ಬರೀ ಬಿಸಿನೀರಿಗೆ ಮ್ಯಾಗಿ ಪ್ಯಾಕೆಟ್ ಹಾಕ್ಬಿಟ್ಟು. ಅದೇ ಚೆನ್ನಾಗಿರೋದು ಆಕ್ಚುಲಿ. ನಂಗೆ ಇಷ್ಟ ಆಗಲ್ಲ, ನನಗೆ ತರಕಾರಿ ಎಲ್ಲ ಇರಬೇಕು ಮ್ಯಾಗಿ ಅಂದ್ರೆ. ನಾನು ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೆಳಗಿಡಿ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೆಣಸಿಕಾಯಿ, ಅದಾದ್ಮೇಲೆ ಈರುಳ್ಳಿ ಮತ್ತೆ ಟೊಮೆಟೊ ನೆಕ್ಸ್ಟು ಇಲ್ಲಿ ಮಸಾಲಾ ಬಾಕ್ಸು, ಸ್ಪೈಸಸ್ ಎಲ್ಲ ನಾವೇನೇನು ಹಾಕ್ತೀವಿ. ಮ್ಯಾಗಿನ ಈ ಥರ ಮುಟ್ಕೊಂಡು ಮತ್ತೆ ಮ್ಯಾಗಿ ಪ್ಯಾಕೆಟು, ತುಪ್ಪ, ಅಷ್ಟೇ. ಟಪ ಟಪ ಉರಿ ಜಾಸ್ತಿ ಇಟ್ಬಿಟ್ಟು ನನ್ನ ಮಗಳು ಒಂದೊಂದಲ್ಲ ಅವತಾರ ಹಾಕು. ಈಗ ಸ್ಟವ್ ಆಫ್ ಮಾಡಿದ್ವಿ, ಹಾಕು. ತುಪ್ಪ ಕಾದಿದೆ, ನಿಂತಿದೆ, ಹಾಕು. ಇವಳ ತರ ಮಾಡೋ ಒಂದಿನಕ್ಕೆ ಅವತಾರ ಮಾಡ್ತಾ ಇದ್ದಾಳೆ. ಹಚ್ಬೇಡ, ಇರೋ ಅಪ್ಪು. ಈರುಳ್ಳಿ ಹಾಕು ಫಸ್ಟ್, ಕರ್ಬೇವಿನ ಸೊಪ್ಪು, ಈರುಳ್ಳಿ. ಈಗ ಹಚ್ಚು, ಸ್ಟವ್ ಆನ್ ಮಾಡು. ಅದನ್ನೆಲ್ಲ ಮಾಡು. ರೊಡ್ಡಿ ಇವಳು ಏನ್ ಮಾಡಿದಾಳೆ ಗೊತ್ತಾ, ಫಸ್ಟಿಗೆ ಸ್ಟವ್ ಆನ್ ಮಾಡ್ಬಿಟ್ಟು ಉರಿ ಜಾಸ್ತಿ ಇಟ್ಬಿಟ್ಟು ತುಪ್ಪ ಹಾಕಿದಾಳೆ. ಅದು ಫುಲ್ಲು ಸಿಡ್ದೋಯ್ತು ಹಂಗೆ, ಅದಕ್ಕೆ ಸ್ಟವ್ ಆಫ್ ಮಾಡಿಸಿದ್ದೆ. ಈಗ ಈರುಳ್ಳಿ ಹಾಕಿದಾಳೆ, ಇವಾಗ ಸ್ಟವ್ ಆನ್ ಮಾಡಿದಾಳೆ. ನೀನ್ ಮಾಡ್ತಾ ಇರೋದು ಯಾವ್ದಾದ್ರು ಕಲರ್ ಮಾಡಿ ತಿಂತೀನಿ. ಯಾವ್ದಾದ್ರು ಕಲರ್, ಬ್ಲ್ಯಾಕ್ ಆದ್ರೂ ಸರಿ. ಮಾಡಮ್ಮ ತಾಯಿ, ಮಾಡ್ತೀನಿ ಅಂತ ಇದೆಯಲ್ಲ. ಕೇಳಿಸ್ಕೊಬೇಡಿ, ಗೋಲ್ಡನ್, ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಆನಿಯನ್ನ ಫ್ರೈ ಮಾಡ್ಕೋಬೇಕು ಗೈಸ್. ಓಕೆ, ಈಗ ಟೊಮ್ಯಾಟೊ ಸಲದಿ ತಾನೆ, ಅಷ್ಟಕ್ಕ ದೇವ್ರ ಮನೆಯಿಂದ ತೆಗ್ದಾಕ್ಬಿಟ್ರೆ ನೋಡಿ ಗೈಸ್, ಈ ತರ ಆಗಿದೆ. ಈಗ ಆಗಿರ್ಬೇಕು. ವಾಟರ್ ಆಡ್ ಮಾಡ್ಕೊಳ್ಳಿ. ಅದಕ್ಕೆ ಕೆಂಬಿಡೆ ನೀನು. ತಿನ್ನೋರು ನಾವೇನಾಗ್ಬೇಕು? ನೀನ್ ನನ್ ಮಗಳು ನಾನ್ ನಿನ್ ಮಗಳ? ನಾನ್ ನಿನ್ ಮಗಳು ತಾನೆ. ಹುಷಾರು, ಮನೆ ಇಡೀ ಘಾಟ್ ಎಬ್ಬಿಸ್ಬಿಟ್ಲು. ಹಂಗೆ ನಾನು ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್ಸ್. ಅಡ್ಗೆ ಮಾಡ್ತಾ ಇದ್ದೀನಿ ಅಂತ ತೋರ್ಸಕ್ಕೆ ಅವಳು. ಹಿಂಗೆ ಮಾಡ್ಕೊಬಿಡಿ, ಅದರಲ್ಲಿ ಕಟ್ ಮಾಡಿದಾಗ ಚೆಲ್ಲೋಗುತ್ತೆ ಆ ಮ್ಯಾಗಿ ಪ್ಯಾಕೆಟ್ನ. ಹಿಂಗೆ ಜಸ್ಟ್ ಹೀಗೆ ಮಾಡಿ. ಎಕ್ಸ್ಪೀರಿಯನ್ಸ್ ಇವಳಿಗೆ. ನಾನು ಇವಾಗ ಇದು ನೀರು ಇಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಪಾಕಕ್ಕೆ ಜಾಮೂನ್ ಮಾಡಕ್ಕೆ. ಪಾಕಕ್ಕೆ ಜಾಮೂನ್ ಮಾಡಕ್ಕೆ, ಫ್ಲೇವರ್ಗೆ 1-2 ಲವಂಗ ಮತ್ತೆ ಏಲಕ್ಕಿ ಹಾಕ್ತಾ ಇದ್ದೀನಿ. ಶೋ ಮ್ಯಾಗಿ ಹಾಕ್ಬಾ. ಇವಾಗ ಈ ತರ ಕುದ್ದಿದೆ ಇದು. ಸೊ ಮ್ಯಾಗಿ ಹಾಕ್ತಾ ಇದ್ದಾರೆ ಮೇಡಮ್. ಈ ತರ ಅಡುಗೆ ಮಾಡಿದ್ರೆ ಹೊಟ್ಟೆ ಹಸಿರೋರೆಲ್ಲ ಆರೋಗ್ಯ. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು, ನೆಕ್ಸ್ಟ್ ನಮ್ಮ ದೀಕ್ಷುಗಂತೂ ಫಸ್ಟ್ ನನಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ಅದಾದ್ಮೇಲೆ ನಮ್ಮ ದೀಕ್ಷುಗೆ, ನಂದೇ ಅವಳಿಗೆ ಫುಲ್ಲು. ಅವಳಿಗೆ ಜಾಮೂನ್ ಅಂದ್ರೆ ಇಷ್ಟ. ಈಗ ಮಾಡ್ತಾ ಇದ್ದೀನಿ ಅಂದ್ರೆ ಬಾಯಿ ಪಡ್ಕೊಂಡ್ಬಿಡ್ತಾಳೆ, ನಾನು ಬಂದಾಗೆ ಮಾಡ್ಬೇಕು ನೀವು ಅಂತ ಅವಳು. ಈಗ ನಮ್ಮ ಅಪ್ಪಗೂ ತುಂಬಾ ಇಷ್ಟ ಜಾಮೂನ್ ಅಂದ್ರೆ. ಬರ್ಡೇ ದಿನನೇ ಕೇಳಿದ್ಲು, ಮಾಡ್ಕೊಡಕ್ ಆಗ್ಲಿಲ್ಲ.
ಸೊ ಅದಕ್ಕೆ ಇವಾಗ ಮಾಡ್ತಾ ಗಂಡನೇ ಮಾಡಿಲ್ಲ. ಇರು ತುಪ್ಪ ತೆಗೆ, ಸ್ವಲ್ಪ ತುಪ್ಪ ಹಾಕು, ಚೂರ್ ಚೂರ್ ಹಾಕು. ನೀನು ಸ್ವಲ್ಪ ಹಾಕಕ್ ಕೈಯೇ ಬರಲ್ವಾ? ಗೈಸ್ ಪಾರಿವಾಳ ತಗೊಬಂದು ತೋರ್ಸ್ಲಾ? ಇಲ್ಲೆಲ್ಲ ಈಗ ತರಬೇಡ. ಅಲ್ಲೆಲ್ಲ ರೋಡಲ್ಲಿ ಕಾಲ್ ಮುರ್ಕೊಂಡಿದ್ದನ್ನ ತಗೊಬಂದು ಮನೇಲಿ ಕೂಡ ರೋಡಲ್ಲೆಲ್ಲ ಗೈಸ್ ನಮ್ಮ ಮನೆ ತನಕ ಬಂದಿತ್ತು, ಅದಕ್ಕೆನೇ ಎತ್ಕೊ ಬಂದೆ. ಅದನ್ನ ನಮ್ ಮನೇಲಿ ನೋಡ್ಕೊಳಕ್ ಬರಲ್ಲ, ಏನಿಲ್ಲ. ಪಾಪ ಅದು ಹೊರಗಡೆ ಬಿಡಕ್ ಹೋದ್ರು ಹೋಗ್ತಾ ಇಲ್ಲ. ಅದು ನಾಯಿ ಕಚ್ಬಿಟ್ಟಿದೆ ಏನೋ ಆಗಿ. ಅದನ್ನ ತಂದು ಕುಡಿಕೊಂಡವಳೆ. ನಿನ್ ಮ್ಯಾಗಿ ಮಿಕ್ಸ್ ಮಾಡಿ ಒಂದ್ಸತಿ. ನನ್ನ ಮ್ಯಾಗಿ ಆಗಿದೆ. ಸ್ವಲ್ಪ ಈ ತರ ಒಂಚೂರು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸಾಫ್ಟ್ ಬರ್ಬೇಕು, ಆ ತರ ಕಲಿಸ್ಕೋಬೇಕು. ಆಮೇಲೆ ಒಂದು 10 ನಿಮಿಷ ಬಿಟ್ಟು ರೌಂಡ್ ಮಾಡ್ಬೇಕು. ಆಯ್ತು, ನನ್ನ ಮ್ಯಾಗಿ ತೋರಿಸಿದ್ದು ಗೈಸ್. ನನ್ನ ಮ್ಯಾಗಿ ರೆಡಿ. ಯಮ್ಮಿ ಯಮ್ಮಿ ಅಲ್ಲ? ನೋಡು, ಇವಳು ಅಂತ ಇದ್ಲು ಬರೀ ಈರುಳ್ಳಿ ಏನು ಬೇಡ, ಬರೀ ನೀರಲ್ಲಿ ಕುದಿಸ್ಬಿಟ್ಟು ಹಾಕ್ತೀನಿ ಅಂತ. ಸೊ ಅದು ಏನ್ ಗೊತ್ತಾ ಗೈಸ್, ಈ ತರ ಎಲ್ಲ ಮಾಡಿ ತಿಂದ್ರೇನೆ ಚೆನ್ನಾಗಿರೋದು. ತರಕಾರಿ ಹಾಕಿದ್ರೆ ಇನ್ನ ಸಖತ್ತಾಗಿರೋದು. ಬಟ್ ನಂಗೆ ಇಷ್ಟ ಆಗಲ್ಲ, ನಾರ್ಮಲ್ ಏನೋ ಒಂಥರ ಚಂದ ಅನ್ಸುತ್ತೆ. ಮ್ಯಾಗಿನ ಯಾರು ತರಕಾರಿ ಜೊತೆ ತಿನ್ನಕ್ ಇಷ್ಟ ಇಲ್ಲ? ನೀವು ಕಮೆಂಟ್ ಮಾಡಿ, ಯಾರಿಗಾದ್ರೂ ಇಷ್ಟ ಕಮೆಂಟ್ ಮಾಡಿ. ಎಷ್ಟು ಜಾಸ್ತಿ ನೀವು ಮಾಡಿ ಅಷ್ಟೇ ಮಾಡಿ ಅಷ್ಟೇ. ತರಕಾರಿ ಜಾಸ್ತಿ ಮಾಡಿ ಅಷ್ಟೇ ಇಲ್ಲ ವಿತೌಟ್ ತರಕಾರಿ ಬರುತ್ತಾ ನೋಡೋಣ. ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕನು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಂತಾ ಇರಬೇಕು. ಇವಳಿಗೆ ಡ್ರೈ ಜಾಮೂನ್ ಬೇಕಂತೆ, ಅದಕ್ಕೆ ಓಡ್ ಬಂದಿದ್ದಾಳೆ. ದೀಕ್ಷು ನೋಡಿದ್ರೆ ಏನಂತಾಳಪ್ಪು, ಪಾರ್ಸಲ್ ಕೊಟ್ಟು ಕಳಿಸ್ಬಿಡಿ ಆಯ್ತಾ ಇಲ್ಲಿಂದಾನೆ ಅಂತ ಅಂತಾಳೆ. ಲಾಸ್ಟ್ ಟೈಮ್ ಇವರಿಬ್ರು ಏನೇನ್ ಕಿತಾಪತಿ ಮಾಡಿದ್ರು, ಅಡಿಗೆ ಮಾಡ್ತೀವಿ ಅಂದ್ಬಿಟ್ಟು. ನಾವು ಕುರ್ಕುರೆ ಮಾಡಿದ್ವಿ, ಎಗ್ ಕಟ್ಲೆಟ್ ಮತ್ತೆ ಪೊಟ್ಯಾಟೊ ಕಟ್ಲೆಟ್ ಮಾಡಿದ್ವಿ. ಸಕ್ಕತ್ತಾಗಿ ಬಂದಿತ್ತು, ಚೆನ್ನಾಗ್ ಮಾಡಿದ್ರು. ಆದ್ರೆ ಅಡ್ಗೆ ಮನೇಲಿರೋ ಪಾತ್ರೆ ಎಲ್ಲ ಸಿಂಕಲ್ ಹಾಕಿದ್ರು. ನಾನೇ ಪಾತ್ರೆ ತೊಳೆದೆ ಗೈಸ್, ನಮ್ಮ ಅಮ್ಮಂಗೆ ಏನ್ ಕೊಟ್ಟಿಲ್ಲ. ಬಟ್ ಚೆನ್ನಾಗ್ ಮಾಡಿದ್ರು. ಸಾಕು ವರ್ಷಿತ, ಅದನ್ನೇ ಅನ್ನ ತಿಂದಂಗ್ ತಿನ್ಬೇಡ. ಈಗ ಮ್ಯಾಗಿನ ಸರ್ವ್ ಮಾಡ್ಕೊಳ್ಳುವಂತಹ ಸಮಯ. ನನ್ನ ಮಗಳು ಮಾಡ್ಕೊಂಡಿರೋ ಮ್ಯಾಗಿ ಇದು ನನಗೆ ನಾನು ಮಾಡ್ಕೊಂಡಿರೋ ಮ್ಯಾಗಿ. ಜಾಮೂನ್ ಆಗೋ ತನಕ ಅವಳು ವೇಟ್ ಮಾಡ್ತಾ ಇಲ್ಲ ಗೈಸ್. ಟೇಸ್ಟ್ ನೋಡೋಣ ಹೆಂಗ್ ಮಾಡಿದಾಳೆ. ಅರ್ಧಕ್ಕರ್ಧ ನಾನೇ ಮಾಡಿದ್ದು. ತರಕಾರಿ ಇದ್ದಿದ್ರೆ ನಾನಂತ ಇದನ್ನ ಯಾವಾಗ್ಲೂ ಮಕ್ಳ ಮನೇಲಿ ಮಾಡ್ಕೊಡ್ಬೇಡಿ. ಯಾವಾಗ ತಿಂಗಳಿಗೆ ಒಂದ್ಸರಿ ತಿಂದ್ರೆ ಓಕೆ. तो आज से भी बुरी बन सकती है, इस बात को अच्छी तरह से समझ लो। ತಗಾಯ್ತು.
ಫೈನಲಿ ಜಾಮೂನ್ ಮಾಡಿ ತಿಂದ್ವಿ. ಜಾಮೂನ್ ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಹರ್ಷಿತನ ಟ್ಯೂಷನ್ಗೆ ಕೂಡ ಟೈಮ್ ಆಯಿತು. ಅಮ್ಮನಿಗೊಂದೆರಡು ಜಾಮೂನ್ ಹಾಕ್ಕೊಂಡು ಕೊಟ್ಟು ಬರೋಣ ಅಂತ ಹೇಳಿ ಹರ್ಷಿತನ ಟ್ಯೂಷನ್ಗೆ ಹಾಗೆ ಬಿಟ್ಬಿಡೋಣ ಅಂತ ಹೇಳಿ ಹೊರಟ್ವಿ. ಓಕೆ, ಇವತ್ತು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.